ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಸ್ವೀಟನ್ನ ಮಾಡಿ ತೋರ್ಸೋಣ ನಿಮಗೆ. ಅಪರೂಪದ್ದು ಇದು ಸ್ವೀಟು, ಯಾಕಂದರೆ ಹಸು ಕರಿ ಹಾಕಿದ್ದು ಮೊದಲನೇದಿಂದಲೇ ಹಾಲು ಬರೋದ್ರಲ್ಲಿ ಅದು ಕೀವಾಲು ಅಂತ ಅಂತೀವಿ. ಇಂಗ್ಲೀಷಲ್ಲಿ ಕಸ್ಟಮ್ ಮಿಲ್ಕ್ ಅಂತ ಅಂತಾರೆ. ತಗೊಂಡು ಇವತ್ತು ಒಂದು ಸ್ವೀಟ್ ಮಾಡೋದನ್ನ ಹೇಳ್ತೀನಿ. ಅದು ನಮ್ಮ ಕಡೆ ಶೆಕಗಿಣ್ಣು ಅಂತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಅದನ್ನು ಹೇಳ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದು ಮತ್ತು ತುಂಬಾ ಒಳ್ಳೆಯದು. ಅದನ್ನು ಇವತ್ತು ನಿಮಗೆ ಮಾಡಿ ತೋರಿಸೋಣ ಅಂದ್ಬಿಟ್ಟು ಇವತ್ತು ನಮ್ಮನೆ ಒಂದು ಹಸು ಕರು ಹಾಕಿತ್ತು, ಹಾಲನ್ನ ಕರ್ಕೊಂಡು ಅದರಿಂದ ಇವತ್ತು ಮಾಡ್ತಾಯಿದ್ವಿ. ನೋಡೋಣ ಅದು ಹೇಗೆ ಮಾಡ್ತೀವಿ ಅದು ಇವತ್ತು ಹೇಳ್ತೀನಿ ಬನ್ನಿ. ಮೊದಲಿಗೆ ನೋಡಿ, ಕೀವಲ್ ತೊಗೊಂಡಿದ್ದೀನಿ. ಕೀವಲ್ಲು ಇಷ್ಟಿದ್ರೆ ಸೂಪರಾಗಿ ಬರುತ್ತೆ. ಕೀವಲ್ ಸ್ವಲ್ಪ ಹಾಕ್ಬಿಟ್ಟು ನಮ್ಮದು ಚೆನ್ನಾಗಾಗಲಿಲ್ಲ ಶೆಕಗಿಣ್ಣು ಅಂತ ಅಂದರೆ ಆಗಲ್ಲ. ಹಾಲು ಎಷ್ಟು ಹೋಗ್ತೀವೋ ಅದ್ರ ಕಾಲು ಭಾಗದಷ್ಟು ಆದರೂ ಇರಬೇಕು. 1 ಲೀಟ್ರ್ ತೊಗೊಂಡ್ರೆ 1/4 ಲೀಟ್ರ್ ಆದ್ರೂ ಕೀವಾಲ್ ಇರಬೇಕು. ಹಾಗೆ ಮಾತ್ರನೇ ಚೆನ್ನಾಗಾಗುತ್ತೆ ಈ ಸ್ವೀಟ್. ಹಾಲು ತೊಗೊಂಡಿದ್ದೀನಿ, 1 ಡ್ರಾಪು ನೀರು ಇರಬಾರ್ದು, ಆ ಥರ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೀಗ ನಾನು ಕೊಲೆಸ್ಟ್ರಾಲ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಕೀವಾಲ್ ಅಂತ ಕರಿತೀವಿ. ಅದನ್ನು ಇದಕ್ಕೆ ಹಾಕೋಬೇಕು. ಹಿಂಗೆ ಈ ಥರ ಹಾಕೊಂಡ ನಂತರ ಜಾಗ್ರಿ 1 ಕಪ್ ಹಾಕೊತ ಇದ್ದೀನಿ. ಇದಕ್ಕೆ ಹಾಲಿಗೆ ಜಾಗ್ರಿ ಎಲ್ಲ ಮಿಕ್ಸ್ ಹಾಕಬೇಕು ಚೆನ್ನಾಗಿ. 10 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಾತ್ರ ಚೆನ್ನಾಗಿ ಬರುತ್ತೆ ಇದು ಶೆಕಗಿಣ್ಣು. ಚೆನ್ನಾಗಿ ಕರಗಿದೆ. ಈಗ ರೆಡಿಯಾಗಿದೆ ಇದು. ಇದನ್ನು ಸ್ಟೀಮರ್ ಇಟ್ಕೊಂಡು ಅದ್ರ ಸಹಾಯದಿಂದ ಬೇಯಿಸ್ಕೊಬೇಕು. ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಟೀಮರ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಇಷ್ಟು ನೀರು ಹಾಕೋತಾ ಇದ್ದೀನಿ. ಇಲ್ಲಿ ತೋರ್ಸಪ್ಪ, ಇದಿಟ್ಕೊ ಸ್ಟ್ರೈಟನ್ನು. ಈ ಥರ ಇಟ್ಕೊಂಡು ಈ ಪಾತ್ರನ ರೆಡಿ ಮಾಡಿ ಇಟ್ಕೊಂಡಿರೋ ಪಾತ್ರನ ಈ ಥರ ಇಟ್ಕೋಬೇಕು. ಇದಕ್ಕೆ ನಾನು 3 ಏಲಕ್ಕಿಕಾಯಿನ ಕುಟ್ಕೊಂಡು ಹಾಕೋತೀನಿ. ಇದಕ್ಕೆ ಏಲಕ್ಕಿಕಾಯಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಏಲಕ್ಕಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ಯಾವುದೇ ಸ್ವೀಟ್ ಮಾಡಿದ್ರು ಏಲಕ್ಕಿಕಾಯಿನ ಹಾಕೋದು. ಯಾವುದೇ ಸ್ವೀಟ್ ಮಾಡಿದ್ರು ಏಲಕ್ಕಿಕಾಯಿ ಹಾಕೋದು ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇದಕ್ಕೂ ಹಾಕೊಳ್ತಾ ಇದ್ದೀನಿ. ಇಟ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಹಿಂಗೆ ಹಾಕೋತೀನಿ. ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಏಲಕ್ಕಿಕಾಯಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಲ್ಲ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು 10 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಬೆಂಡ್ ಬರುತ್ತೆ. ಹಾಗಾಗಿ 10 ನಿಮಿಷ ಬೇಯಿಸ್ಕೋಬೇಕು. ಮತ್ತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಪದೇ ಹಿಂಗೆ ತೆಗೆದು ನೋಡಿಬಿಟ್ಟು ಸ್ಪೂನಲ್ಲಿ ಚೆಕ್ ಮಾಡಿ. ಅದು ಸ್ಟಿಕ್ ಆದರೆ ಆಫ್ ಮಾಡಬೇಕು. ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ಥರ ನೋಡ್ಕೋಬೇಕು ಅಂತ ಅನ್ನೋದನ್ನು. ಈಗ ನಾನು 10 ನಿಮಿಷ ಸ್ಟೀಮರ್ಗೆ ಇಟ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್. ಹಾಲನ್ನ ಯಾವ ಅಳತೆಗೆ, ಕೀವಲ್ನ ಯಾವ ಅಳತೆಗೆ ಹಾಕೋಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಸಿಂಪಲ್ಲಾಗಿ ಈ ಸ್ವೀಟ್ ರೆಡಿ ಆಗುತ್ತೆ. ಇವಾಗ 5 ನಿಮಿಷ ಆಗಿದೆ. ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಹಾಗಾಗಿ ಬರಬೇಕು. ಆವಾಗ ಮಾತ್ರ ಆಗಿದೆ ಅಂತ. ಈ ಥರ ಎಲ್ಲರೂ ತೋರಿಸು. ಈ ಥರ ಹಾಕಿದ್ರೆ ಇನ್ನೇನು ಆಯ್ತಾ ಬಂತು ಅಂತ. 5 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷ ಸ್ಟೀಮರ್ಗೆ ಇರ್ತೀನಿ. ಅಲ್ಲಿಗೆ ಕಂಪ್ಲೀಟಾಗಿ ಆಗುತ್ತೆ. ಈಗ ಇನ್ನೊಂದು 5 ನಿಮಿಷ ಆಯಿತು. ಈಗ ನೋಡೋಣ ಹೇಗಾಗಿದೆ ಅಂತ. ಕಂಪ್ಲೀಟ್ ರೆಡಿಯಾಗಿರುತ್ತೆ. ಇವಾಗ ನೋಡ್ಬೋದು ಈ ಥರ ಆಗಿದೆ. ಈಗ ಕಂಪ್ಲೀಟ್ ರೆಡಿಯಾಗಿದೆ. ಇದನ್ನು ಪದೇ ಏನಕ್ಕೆ ನೋಡ್ಕೋಬೇಕು ಅಂತಂದರೆ, ಇದು ಬೆಂಡ್ ಬಂದುಬಿಟ್ರೆ ವೇಸ್ಟ್ ಆಗುತ್ತೆ ಕಂಪ್ಲೀಟು. ಕರೆಕ್ಟಾಗಿ ಟೈಮ್ ಸೆಟ್ ಮಾಡಿಕೊಂಡು ನೋಡಿಕೊಂಡು ಮಾಡಲಿಲ್ಲ ಅಂತ ಅಂದರೆ ಹಾಲು ಕೀವಾಲು ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಪದೇ ಈ ಥರ ನೋಡಿಕೊಂಡು ಆಮೇಲೆ ಆಫ್ ಮಾಡ್ಕೊಬೇಕು. ಈಗ ಕಂಪ್ಲೀಟ್ ರೆಡಿಯಾಗಿದೆ. ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕೊಲೆಸ್ಟ್ರಾಲ್ ಮಿಲ್ಕಿಂದ ಮಾಡಿರೋ ಸ್ವೀಟ್ ನೋಡ್ಬೋದು. ಈ ಥರ ರೆಡಿಯಾಗಿದೆ ನೋಡ್ಬೋದು. ಕೊಲೆಸ್ಟ್ರಾಲ್ ಮಿಲ್ಕಿಂದ ಮಾಡಿರೋ, ನಮ್ಮ ಮನೆ ಕಡೆ ಶೆಕಗಿಣ್ಣು ಅಂತ ಕರಿತೀವಿ, ಅದು ನೋಡ್ಬೋದು. ಈ ಥರ ಆಗಿದೆ. ಅದು ಟೇಸ್ಟ್ ಮಾಡ್ತಾಯಿದ್ದೀನಿ. ಜಾಗ್ರಿಯಿಂದ ಮಾಡಿರೋದಿದ್ದು.
ಹಾಗಾಗಿ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಕೇಕ್ ತಿನ್ನೋಕೆ ಅನಿಸ್ತೈತೆ. ಹೆಲ್ತಿ ಸ್ವೀಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆ ಏನಾದ್ರು ಹಸು ಕರು ಹಾಕಿದ್ರೆ ಮೊದಲನೇ ದಿನದ ಕರು ಹಾಕಿದ ಮೊದಲನೇ ದಿನ ಮಿಲ್ಕಲ್ಲಿ ಈ ಥರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಕ್ಕರೆ ಜಾಗದಿಂದ ಮಾಡಿರೋದಿದ್ದು, ಹಾಗಾಗಿ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಕೇಕ್ ತಿನ್ನೋಕೆ ಅನಿಸ್ತೈತೆ. ಹೆಲ್ತಿ ಸ್ವೀಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಮ ಮನೆ ಏನಾದ್ರು ಹಸು ಕರು ಹಾಕಿದ್ರೆ ಮೊದಲನೇ ದಿನದ ಕರು ಹಾಕಿದ ಮೊದಲನೇ ದಿನ ಮಿಲ್ಕಲ್ಲಿ ಈ ಥರ ಸ್ವೀಟ್ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮನೇಲಿ ಬೆಳೆದಿರೋ ಹೂವು ಪತ್ರೆಗಳಿಂದ ದೇವರಿಗೆ ಮುಡಿಸಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಅನ್ನಪೂರ್ಣೇಶ್ವರಿ ಅಷ್ಟೋತ್ತರ ಸಾಂಗ್ ಹಾಕ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡಿಕೊಂಡೆ. ಇವತ್ತು ನಾನಿವತ್ತು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹೊರನಾಡಿಗೆ ಪ್ರತಿ ಸಲ ನಾನು ಹೋದಾಗಲೂ ಏನಾದರೂ ಮನೆಗೆ ಬೇಕಾದ್ದು ದೇವ್ರ ಮನೆಗೆ ಪೂಜೆ ಸಾಮಾನು ಏನಾದರೂ ಬೇಕಾದರೆ ಅಲ್ಲೇ ಜಾಸ್ತಿ ನಾನು ತೊಗೊಳ್ಳೋದು. ಸ್ವಲ್ಪ ಡಿಸೈನ್ ಬೇಕಂದರೆ ಈ ಕಡೆ ಎಲ್ಲೂ ಸಿಗೋದಿಲ್ಲ. ಹೊರನಾಡಲ್ಲಿ ಚೆನ್ನಾಗಿ ಸಿಕ್ಕಿದ್ರೆ ನಾನು ತೊಗೊಬರೋದು ನನ್ನ ಹಾಬಿ. ವಿಗ್ರಹಗಳನ್ನೆಲ್ಲ ತರಲ್ಲ. ನನ್ನ ಪೂಜೆಗೆ ಏನು ಬೇಕು ಅಷ್ಟು ಮಾತ್ರನೇ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಏನಿಲ್ಲ, ಏನು ಬೇಕು, ಏನು ಅವಶ್ಯಕತೆ ಐತೆ ಅದನ್ನು ಮಾತ್ರನೇ ನಾನು ತೊಗೊಳ್ಳೋದು. ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ಅದನ್ನು ಇವತ್ತು ತೋರಿಸ್ತೀನಿ ನಿಮ್ಮ ಮುಂದೆ. ನೋಡಿ, ಮೊದಲಿಗೆ ಈ ಥರ ಕುಂಕುಮದ ಡಬ್ಬಿ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಯೂಸ್ಫುಲ್ ಇದೆ. ಇದರೊಳಗಡೆ ಹಾಕಿಟ್ಕೊಬಿಟ್ರೆ ಅರ್ಶಿನ ಕುಂಕುಮನ. ಇದು ಚೆಲ್ಲೋಗೋದು ಇಲ್ಲ. ಒಂದಕ್ಕೆ 100 ರೂಪೀಸು. ನನಗೆ 2ರಿಂದ 200 ಬಿತ್ತಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಅಂದರೆ ಇದು ಬ್ಯಾಗ್ ಒಳಗಡೆ ಹೆಂಗಾದ್ರೂ ಇಡ್ಬೋದು. ಯಾವ ಥರ ಆದರೂ ನಾವು ಹಿಂಗೆ ಇಡ್ಬೋದು. ಹಿಂಗೆ ಬೀಳ್ಸಿದ್ರು ಅಷ್ಟು ಈಸಿಯಾಗಿ ಓಪನ್ ಆಗೋದಿಲ್ಲ. ಹಾಗಾಗಿ ನನಗೆ ಇದು ಯೂಸ್ಫುಲ್ಲು, ನನಗೆ ಬೇಕಿತ್ತು, ವರ್ಕು ಅನಿಸ್ತು, ಹಾಗಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ದೇವ್ರ ಮನೆಗೆ ಗಂಧದ ಕಡ್ಡಿ ಹಚ್ಚೋದು. ಇದು ನಚ್ಚಿದ್ರೆ ಈ ಬೂದಿ ತಟ್ಟೆ ಒಳಗಡೆ ಬೀಳುತ್ತೆ. ಮತ್ತು ನನಗೆ ಅವಶ್ಯಕವಾಗಿ ಬೇಕಿತ್ತು ಅಂದ್ಬಿಟ್ಟು ನಾನು ಸ್ಟೀಲ್ದು ತೊಗೊಂಡಿದ್ದೆ. ಅದು ದೇವ್ರ ಮನೆಗೆ ಹಿತ್ತಾಳೆ, ತಾಮ್ರ ಇಷ್ಟು ಬಿಟ್ಟು ಬೆಳ್ಳಿ. ದೇವ್ರ ಮನೆಗೆ ಸ್ಟೀಲ್ ಐಟಮ್ ಎಲ್ಲ ಇಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗೂ ನಾನು ಈಗ ಸದ್ಯಕ್ಕೆ ಈ ಥರ ಸಿಗೋದಿಲ್ಲ ಅಂದ್ಬಿಟ್ಟು ನಾನು ಸ್ಟೀಲ್ದೇ ತಂದು ಇಟ್ಕೊಂಡಿದ್ದೆ. ಚಿಕ್ಕದಾಗಿತ್ತು, ತೋರಿಸ್ತೀನಿ ಅದನ್ನು ನಿಮಗೆ. ಅಲ್ಲಿ ದೇವ್ರ ಮನೇಲಿ ಪೂಜಾ ರೂಮ್ಗೆ ನೋಡ್ಬೋದು. ಈ ಥರ ನಾನು ಸ್ಟೀಲ್ ಪ್ಲೇಟ್ನ ಸದ್ಯಕ್ಕೆ ಇರಲಿ ಅಂತ ಇಟ್ಕೊಂಡಿದ್ದೆ. ನನಗಿಷ್ಟ ಆಗಿ ಥರ ಸಿಗೋವರೆಗೂ ಈ ಥರದ್ದು ಇರಲಿ ಅಂದ್ಬಿಟ್ಟು ಸದ್ಯಕ್ಕೆ ಇಟ್ಕೊಂಡಿದ್ದೆ. ಇದು ಚೆಲ್ಲೋದಿಲ್ಲ ಬೂದಿ ಅಂದ್ಕೊಂಡು ತಗೊಬಂದೆ. ಆದ್ರೂ ಇದರಲ್ಲೂ ಚೆಲ್ತೈತೆ. ಡಬ್ಬಿ ತೊಗೋಬೇಕಾದ್ರೆ ನನಗೆ ಅಲ್ಲಿತ್ತು. ನನಗೆ ನೋಡ್ತಿದ್ದಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ಸತ ನಾನು ಅಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಈ ಥರದ್ದು ಯಾವುದು ಸಿಗ್ತಿರಲಿಲ್ಲ ಐಟಮು. ಸಿಕ್ಕಿದ್ರೆ ನಾನು ಪಟ್ಟಂತ ಎತ್ಕೊತೀನಿ. ಈ ಸಲ ಇದನ್ನು ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ನಾನು ನಮ್ಮ ದೇವ್ರ ಮನೆಗೆ ನಾನು ಸ್ಟೀಲ್ ಬಳಸೋದಿಲ್ಲ. ತಾಮ್ರ, ಹಿತ್ತಾಳೆ, ಬೆಳ್ಳಿ ಇಷ್ಟು ಮಾತ್ರನೇ ಬಳಸೋದು. ಹಾಗಾಗಿ ನನಗಿದು ನೋಡ್ತಿದ್ದಂಗೆ ತುಂಬ ಚೆನ್ನಾಗೈತೆ ಅನಿಸ್ತು. ಇದೊಂದು ತಗೊಂಡೆ 180. ನೆಕ್ಸ್ಟು ನಾನು ಇದೊಂದು ಪೀಠ ತೊಗೊಂಡಿದ್ದೀನಿ. ನಾನು ಬೇಕೇ ಬೇಕಾಗಿತ್ತು ಇದು ಸ್ಟ್ಯಾಂಡು. ಹಾಗಾಗಿ ನಾನು ಇದೊಂದು ಸ್ಟ್ಯಾಂಡ್ ತೊಗೊಂಡೆ. ಇದೊಂದು ಲಾಸ್ಟ್ ಐಟಮು ಹಸು ಕರುದು. ನಮ್ಮ ಮನೆಗೆ ತುಂಬ ದಿನದಿಂದ ಆಸೆ ಐತೆ ಇದು ತಂದು ದೇವ್ರ ಮನೆ ಇಟ್ಟು ಪೂಜೆ ಮಾಡಬೇಕು ಅಂತ. ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದರಲ್ಲೇ ದೊಡ್ಡ ತೊಗೋಬೇಕು ಅಂತ ಆಸೆ ಐತೆ. ಅದು ಇವಾಗ ಅಮೌಂಟ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಹಾಗಾಗಿ ನಿಧಾನಕ್ಕೆ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಪುಟ್ಟದ್ದು ಹಸು ಕರು ತೊಗೊಂಡಿದ್ದೀನಿ. ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋಣ ಅಂತ. ನಾನು ಜಾಸ್ತಿ ದೇವ್ರ ಮನೆಯದ್ದು ವಿಗ್ರಹಗಳನ್ನ ಜಾಸ್ತಿ ನಾನು ತೊಗೊಳೋದಿಲ್ಲ. ಮನೆದೇವ್ರದ್ದು ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಮತ್ತು ಶಿವಂದು ಮತ್ತು ಗಣಪತಿದ್ದು, ಲಕ್ಷ್ಮೀದು, ಅನ್ನಪೂರ್ಣೇಶ್ವರಿ ಇಷ್ಟೇ ವಿಗ್ರಹ ಇಟ್ಕೊಂಡಿರೋದು. ಇತ್ತೀಚೆಗೆ ನನಗೆ ಹಸು ಕರು ತಂದು ನಮ್ಮನೇಲಿ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಅದು ಇವೆಲ್ಲ ಐಟಮ್ ತೊಗೋಬೇಕಾದ್ರೆ ಇದನ್ನು ನೋಡ್ಬಿಟ್ಟು ಇಷ್ಟ ಆಯಿತು.
ಹಾಗಾಗಿ ನಾನು ಇದು ಒಂದು ತೊಗೊಂಡಿದ್ದೀನಿ ನೋಡಿ. ನಮ್ಮ ಪುಟ್ಟು ನಮ್ಮ ಮನೆಗೆ ಹಸುಕರು ಬಂದಿದೆ. ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಆ ಪೂಜೆ ಮಾಡೋ ದಿನ ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಇಷ್ಟು ನಾನು ಹೊರನಾಡಿಂದ ಶಾಪಿಂಗ್ ಮಾಡ್ಕೊ ಬಂದಿದ್ದು ಐಟಮ್ಗಳನ್ನು ನೋಡ್ಬೋದು. ದೇವ್ರ ಮನೆಗೆ ಒಂದು ಐಟಮ್ ಬೇಕಾಗಿತ್ತು. ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದಾಗ ನಂಗೆ ಸಿಕ್ತು. ಅದನ್ನು ಬುಕ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು, ಅದನ್ನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನಮ್ಮನೆ ಪೆಟ್ಟು ಎಷ್ಟು ಮುದ್ದಾಗಿದೆ ಅಂತ. ಅದ್ರ ಅಮ್ಮ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಅಳ್ತಾ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಇಲ್ಲಿ ತಂದು ಸ್ವಲ್ಪ ಹೊತ್ತು ಬಿಟ್ರು ಆಟಾಡಲಿ ಅಂತ. ನೋಡ್ಬೋದು ಅವ್ರ ಅಮ್ಮನ ಹುಡಿಕೊಂಡು ಅಳ್ತಾ ಇದೆ. ಅದ್ರ ಅಮ್ಮ ಬರೋವರೆಗೂ ಇದೇ ಥರ ಅಳ್ತಾ ಇರುತ್ತೆ. ಈ ಪೆಟ್ಟು ಅಳ್ತಾ ಇರೋದು ನೋಡ್ಬಿಟ್ಟು ನನ್ನ ಮಗಳು ಎತ್ಕೊಂಡು ಕೂರಿಸ್ಕೊಂಡಿದ್ದಾಳೆ. ಆಡ್ಕೊಂಡು ಎಷ್ಟು ಚೆನ್ನಾಗಿ ಮಲಗ್ಬಿಟ್ಟೈತೆ ನೋಡಿ ನನ್ನ ಮಗಳ ಹತ್ರನೇ. ಆಯ್ ಯಾಕೆ ಇವಾಗ ಅಳ್ತಾ ಇಲ್ಲ? ಅಮ್ಮ ಬೇಕು ಅಂತ ಅಳ್ತಿದ್ದೆ. ಇನ್ನು ಹೆಂಗೆ ಅಳ್ದೇನೆ ನಿನ್ನ ಹತ್ರ ಹೆಂಗೈತೆ ನೋಡು. ಇಷ್ಟೊತ್ತು ಗಂಟೆ ಅಳ್ತಾಯಿತ್ತು ನೋಡಿ. ಅಳ್ದೇನೆ ಎಷ್ಟು ಚೆನ್ನಾಗಿ ನನ್ನ ಮಗಳ ಹತ್ರ ಮನ್ಗೈತೆ ಅಂತ. ಅವ್ರ ಅಮ್ಮಂಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಮನೆಯವರಿಂದ. ಮತ್ತು ಅದು ಮೇಯಕ್ಕೆ ಕರ್ಕೊಂಡು ಹೋದ್ರು ಅಷ್ಟೇ. ಇದು ಅದು ಬರೋ ತನಕನೂ ಬಿಡ್ಕೊತಾ ಇರುತ್ತೆ, ಹೊಟ್ಟೆ ಇರುತ್ತೆ ನಮಗೆ. ಹಂಗಾಗಿ ಎತ್ಕೊಬಂದು ಹಿಂಗೆ ಕೂರಿಸ್ಕೊತೀವಿ. ಅದಕ್ಕೆ ಕೆಲವರು ಅಮ್ಮಗೆ ಅಭ್ಯಾಸ ಆಗಿರ್ತಾರೆ. ಆದರೆ ನಮ್ಮ ಮನೇಲಿ ನನ್ನ ಮಗಳು ಎಸ್ಪೆಷಲಿ ಅವಳಂಗಿಲ್ಲ, ಇದು ಮಾಡೋಂಗಿಲ್ಲ ಪ್ರಾಣಿಗಳು. ತೋರಿಸ್ತೀನಿ ಇವಾಗ. ಮನೆಯಿಂದ ತೊಳಿತಾ ಇದ್ದಾರೆ ಕುರಿಮರಿಗಳು ಎಷ್ಟು ಚೆನ್ನಾಗಿ ತೊಳ್ಸ್ಕೊತಾ ಇದ್ದೇವೆ ನೋಡ್ಬೋದು. ನಮ್ಮ ಬಿಂಗೋ ನೋಡಿ ಅದನ್ನು ಹೆಂಗೆ ನೋಡ್ತಾ ಇದ್ದಾಳೆ ಅಂತ ನೋಡ್ಬೋದು. ನಮ್ಮನೆ ಸ್ವಿಮ್ಮಿಂಗ್ ಪೂಲ್ ಕಾಂಪೌಂಡ್ ಮೇಲೆ ಎಷ್ಟು ಚೆನ್ನಾಗಿ ಪಿಕಾಕ್ ಬಂದು ಕೂತೈತೆ ಅಂತ. ಮನೆಯಿಂದನೂ ಅಷ್ಟೇ ಎಷ್ಟು ಚೆನ್ನಾಗಿ ಪಿಕಾಕು ಡ್ಯಾನ್ಸ್ ಮಾಡ್ತೈತೆ ನೋಡ್ಬೋದು. ಇದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಂಗೆ ಪಿಕಾಕ್ ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಓಡಾಡೋದು ನೋಡಿ ನನಗೆ ತುಂಬಾ ಖುಷಿ. ಅದು ಮಾರ್ನಿಂಗ್ ಟೈಮಂತೂ ಈ ಥರ ಬಂದು ಆಡ್ತಾ ಇರುತ್ತಾ, ಅಯ್ಯಪ್ಪ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಎಷ್ಟು ನಾವು ಪುಣ್ಯ ಮಾಡಿದ್ದೀವಿ ಈ ಜಾಗದಲ್ಲಿರೋಕ್ಕೆ ಅನಿಸುತ್ತೆ. ಮಾರ್ಬಲಸ್ ಫ್ಯಾಂಟಾಸ್ಟಿಕ್. ನಮ್ಮ ನೋಡ್ಬಿಟ್ಟು ನಿಲ್ಲಿಸ್ಬಿಡ್ತು ನೋಡಿ. ಯಾರು ನೋಡ್ತಾ ಇದ್ದಾರೆ? ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳದು ಈಗ ಸ್ವಿಮ್ಮಿಂಗ್ ಟೈಮ್. ಎಷ್ಟೋ ದಿನ ಆಗಿತ್ತು ಅಪ್ಪ ಮಗಳು ಒಟ್ಟಿಗೆ ಈ ಥರ ಸ್ವಿಮ್ ಮಾಡಿ. ಇವತ್ತು ಫೀಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಕಲಿಸಿದ್ದು ನನ್ನ ಮಗಳಿಗೆ ನನ್ನ ಹಸ್ಬೆಂಡೇ. ಅವರೇ ಅವಳಿಗೆ ಗುರು ಅಂತ ಹೇಳ್ಬೋದು. ಎಲ್ಲ ಆ್ಯಕ್ಟಿವಿಟಿ ಮತ್ತು ಎಲ್ಲ ವಿಚಾರಗಳು ಸಪೋರ್ಟ್ ಮಾಡೋದೇ ಅವರಪ್ಪ ಜಾಸ್ತಿ ಅವಳಿಗೆ. ಅಕ್ಕಪಕ್ಕ ಕೆರೆ ಹೊಳೆ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ಸ್ವಿಮ್ ಮಾಡಿಸ್ತಾಯಿದ್ರು. ಆನಂತರ ಮೈಸೂರಿಗೆ ಹೋದ್ಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ಳು. ಇವತ್ತು ನೆಕ್ಸ್ಟು ಮೈಸೂರು ಕಡೆ ಟ್ರಾವೆಲ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ಡೈಲಿ ವೇರ್ಗೆ ಡೈಮಂಡ್ ಓಲೆ ಬೇಕು ಅಂತ ಕೇಳಿದ್ಲು. 18 ಇಯರ್ಸ್ಗೆ ತೊಗೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅವಳಿಗೆ ಅದನ್ನು ಕೊಡ್ಸೋಣ ಅಂದ್ಬಿಟ್ಟು ಮೈಸೂರು ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅಂತ ಇಂತು ಮಲಬಾರ್ ಹತ್ರ ಬರ್ತೀವಿ ನೋಡ್ಬೋದು. ಮಲಬಾರ್ ಗೋಲ್ಡ್ ಡೈಮಂಡ್ ಕಲೆಕ್ಷನ್ ಹತ್ರ ಬಂದಿದ್ದೀವಿ. ಡೈಮಂಡ್ ಡಿಸೈನ್ಸ್ ತೋರಿಸ್ತೀನಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಡೈಮಂಡ್ ಹಾರ, ನೆಕ್ಲೆಸ್ಸು ಎಲ್ಲ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ಆಗಿರುತ್ತೆ ಅಂತ. ಇಲ್ಲಿ ಬಂದರೆ ಪುಟಾಣಿ ಡೈಮಂಡ್ ಒಳ್ಳೆಗಳಿದೆಲ್ಲ ನೋಡ್ಬೋದು. ಒಂದು ಡಿಸೈನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇವಾಗ ನಾವು ಯಾವ ಸೆಲೆಕ್ಷನ್ ಮಾಡ್ತೀವಿ ಅಂತ ನೋಡೋಣ. ನೆಕ್ಸ್ಟು ನೋಡ್ಬೋದು ಲಾಂಗ್ ಇಯರಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನನಗೆ ಇಷ್ಟ ಈ ಥರ ಹಾಕೊಳ್ಳೋದಕ್ಕೆ. ನೋಡೋಣ ನನ್ನ ಮಗಳಿಗೆ ಇಷ್ಟರಲ್ಲಿ ಯಾವ ಸೆಲೆಕ್ಷನ್ ಆಗುತ್ತೆ ಅಂತ. ಡಿಸೈನ್ ಓಕೆ ಮಾಡಿದ್ದೀವಿ. ನನ್ನ ಮಗಳು ಇಯರ್ಗೆ ಈ ಥರ ಕಾಣಿಸ್ತಾ ಇದೆ ನೋಡ್ಬೋದು. ಡೈಮಂಡ್ ಇಯರಿಂಗ್ ಇದೊಂದು ಇಯರ್ ಇಷ್ಟಪಟ್ಟಿದ್ದಾಳೆ, ಪುಟಾಣಿದಿದೆ ಅಂತ ಅಂದ್ಬಿಟ್ಟು. ಅವೆರಡು ವೇರ್ ಮಾಡಿ ನೋಡಿ ಆಮೇಲೆ ಇನ್ನೊಂದು ಇಯರಿಂಗ್ ಅದು ಹಾಕು ಟ್ರೈ ಮಾಡಿ.
57. ಇದೊಂದು ಹ್ಯಾಂಡ್ ರಿಂಗು ಯಾರೋ ತಗೊಂಡು ಬಿಲ್ ಮಾಡಿಸ್ತಾ ಇದ್ರು. ಆ ಡಿಸೈನ್ ಇಷ್ಟ ಆಯಿತು, ಅದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹ್ಯಾಂಡ್ ರಿಂಗು. ಈ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. 5700 ನೀವು ಹಾಕೊಂಡು ತೋರಿಸಿ ಏನಂತ ನೋಡೋಣ. ಆ ಕಡೆ ಹೋಗಿದ್ದು ಅಲ್ಲ, ಇದು ಡೈಮಂಡ್ ಅನ್ಸಲ್ಲ, ಬರೀ ಗೋಲ್ಡ್ ಅನಿಸ್ತದೆ. ಇದು ಸಿಂಗಲ್ ಸ್ಟೋನ್ ಇರೋದ್ರಿಂದ ಇದು ಡೈಮಂಡ್ ಅನಿಸುತ್ತೆ. ಅದೆಷ್ಟು? 81,000. ಆ ರಿಂಗಾ? ಅದು ಗೋಲ್ಡ್ ರಿಂಗ? 18 ಕ್ಯಾರೆಟ್ ಗೋಲ್ಡ್. ಎರಡು ಡೈಮಂಡ್ ಇಯರಿಂಗಲ್ಲಿ ಯಾವ ಡೈಮಂಡ್ ಇಯರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ಇಲ್ಲಿ. ನೋಡ್ಬೋದು, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮೈಸೂರು. ಇದು ಫಸ್ಟ್ ಫ್ಲೋರಲ್ಲಿ ಇರೋದು. ಡೈಮಂಡ್ ಕಲೆಕ್ಷನ್ ಇಲ್ಲಿ ಜಾಸ್ತಿ ಇರೋದು. ಫೈನಲ್ ಆಗಿ ಈ ಡೈಮಂಡ್ ಇಯರಿಂಗ್ನ ಸೆಲೆಕ್ಟ್ ಮಾಡಿದ್ದಾಳೆ. 2 ಡೈಮಂಡ್ ಇಯರಿಂಗ್ನ ವೇರ್ ಮಾಡಿದ್ಮೇಲೆ ಫೈನಲ್ ಆಗಿ ಈ ಡಿಸೈನ್ ಇಷ್ಟ ಆಯಿತು. ಇದನ್ನು ಇವಾಗ ಎಷ್ಟು ಪ್ರೈಸ್ ಅಂತ ಚೆಕ್ ಮಾಡಿಸ್ತೀವಿ. ಈ ಡೈಮಂಡ್ ಇಯರ್ದು ಪ್ರೈಸ್ ಬಂದು 1,75,000. ಫೈನಲಿ ನಾವು ಬಿಲ್ ಕೌಂಟರ್ ಬಂದಿದ್ದೀವಿ. ಪೇ ಮಾಡಿಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ರಿಲಯನ್ಸ್ ಮಾರ್ಟ್ಗೆ ಹೋಗಿ ಅಲ್ಲಿ ನಮ್ಮ ಮನೆಯವ್ರ ಪ್ಯಾಂಟು, ಶರ್ಟು, ಟೀ ಶರ್ಟು ಎಲ್ಲ ತೊಗೊಂಡು ಬಿಲ್ ಮಾಡ್ತಾ ಇದ್ದೀವಿ. ನನ್ನ ಮಗಳು ಇಲ್ಲಿ 1 ಪೇರ್ ಸಾಕ್ಸ್ ನೋಡ್ತಾ ಇದ್ಲು. ನನ್ನ ಹಸ್ಬೆಂಡ್ ಆಗಾಗಲೇ ಶಾಪಿಂಗ್ ಮಾಡ್ತಾನೆ ಇರ್ತಾರೆ, ಶರ್ಟು, ಪ್ಯಾಂಟು, ಬ್ರ್ಯಾಂಡೆಡ್ ಅಂತ. ಆದರೆ ಅವ್ರಿಗೆ ಬಳಕೆನೇ ಬರೋದಿಲ್ಲ ಎಷ್ಟೇ ದೊಡ್ಡ ಬ್ರ್ಯಾಂಡೆಡ್ ತೊಗೊಂಡ್ರು. ಹಾಗಾಗಿ ಅವ್ರು ಹೇಳ್ತಾ ಇರ್ತಾರೆ, ಎಷ್ಟು ಬಟ್ಟೆ ತೊಗೊಂಡ್ರು ಅದು ಜಾಸ್ತಿ ದಿನ ವೇರ್ ಮಾಡೋಕ್ಕಾಗದೇ ಇಲ್ವಲ್ಲ, ಹೊಸ ತಗೋಬೇಕು, ಆಗಲೇ ಹಳೇದಾಯಿತು ಅನಿಸ್ತಾ ಇರುತ್ತೆ. ಒಬ್ಬೊಬ್ಬರು ಬಾಡಿಗೆ ಅದೇ ಥರ ಆಗುತ್ತೆ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಎಷ್ಟೇ ವರ್ಷ ಹಾಕಿದ್ರು ಹಳೇದಾಗೋದೇ ಇಲ್ಲ. ಇವರು 1-2 ಸತ ಹಾಕತ್ತಿದ್ದಂಗೆ ಅದಾಗಲೇ ಹಳೇದು ಅನಿಸ್ಬಿಡುತ್ತೆ, ಹೊಸ ತಗೋಬೇಕು ಅಂತ ಅನಿಸುತ್ತೆ. ಫೈನಲಿ ಇವತ್ತು ಇಷ್ಟೆಲ್ಲ ತೊಗೊಂಡು ಮನೆ ಕಡೆ ಹೊರಟಿದ್ದೀವಿ. ಎಷ್ಟಾಯ್ತು ಎಂದು ಬಿಲ್ಲು? ಈಗ ಇಷ್ಟು ಬಟ್ಟೆಗಳಿಗೂ 11,348 ಆಯ್ತಂತೆ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಇವತ್ತು ಊರ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈಗ ಇದಾಗಿತ್ತು ಇವತ್ತು ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಈ ತಿಂಗಳು 29 ತಾರೀಕಿಂದ ಕಮೆಂಟ್ಸ್ ಆಗೋದು ಲಾಸ್ಟ್.